ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳೇ, ಯಾರ್ಯಾರು ನಮ್ಮ ಸಾರಥಿ ಸಮಾಚಾರ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡುವ ಮುಖಾಂತರ ನಿಮಗೆ ಬೇಕಾಗಿರೋ ಮಾಹಿತಿಗಳನ್ನ ಪಡ್ಕೋಬೋದು. ಮತ್ತು ಸಾರಿಗೆ ರಂಗದಲ್ಲಿ ದುಡಿತಾ ಇರತಕ್ಕಂತಹ ನಮ್ಮ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಗೂಡ್ಸ್ ವಾಹನ ಚಾಲಕರಿರ್ಬೋದು, ಖಾಸಗಿ ಬಸ್ ಚಾಲಕರಿರ್ಬೋದು, ಟೂರಿಸ್ಟ್ ವಾಹನ ಚಾಲಕರಿರ್ಬೋದು, ಅಥವಾ ಇನ್ನಿತರೆ ಸಾರಿಗೆ ರಂಗದಲ್ಲಿ ದುಡಿಯೋದು ಎಲ್ಲ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಅನುಕೂಲ ಆಗುವಂಥದ್ದು ಮತ್ತು ಉಪಯೋಗ ಆಗುವಂಥ ಮಾಹಿತಿಗಳನ್ನ ಮತ್ತು ಕಾನೂನಾತ್ಮಕವಾಗಿ ಅವರಿಗೆ ಯಾವ ರೀತಿ ಸಹಕಾರ ಬೇಕೋ ಆ ಎಲ್ಲ ರೀತಿಯ ವಿಡಿಯೋಗಳನ್ನ ನಾನು ಈ ಹಿಂದೆ ಕೂಡ ಸಾಕಷ್ಟು ಮಾಡಿ ಹಾಕಿದ್ದೀನಿ, ಈಗಲೂ ಕೂಡ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಮುಂದಕ್ಕೂ ಕೂಡ ತಮಗೆಲ್ಲ ಹೊಸ ಮಾಹಿತಿ ಸಿಗ್ತಾ ಇರ್ತದೆ. ಹಾಗಾಗಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ಟಾಪಿಕ್ಕು ಏನಪ್ಪ ಅಂತ ಹೇಳಿದ್ರೆ, 29/4/2021 ಕರ್ನಾಟಕ ಸರ್ಕಾರದಿಂದ ಈ ಹಿಂದೆ ಇದ್ದಂಥ ಸರ್ಕಾರದಿಂದ ತೆರಿಗೆ ನೀತಿಯಲ್ಲಿ ಬದಲಾವಣೆಯನ್ನು ಮಾಡಿತ್ತು. ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ಮೋಟಾರ್ ವಾಹನ ತೆರಿಗೆ ಕಾಯ್ದೆ 1957ರ 4(1) ನಿಯಮಗಳನ್ನು ಸಡಿಲಗೊಳಿಸುವ ಬಗ್ಗೆ ಅಂತ ಹೇಳಿದ್ರೆ, ಇದು ಎಸ್ಪೆಷಲಿ ಟ್ಯಾಕ್ಸಿ ಚಾಲಕರು, ಟೂರಿಸ್ಟ್ ವಾಹನ ಚಾಲಕರು, ಗೂಡ್ಸ್ ವಾಹನ ಚಾಲಕರು ಮತ್ತು ಖಾಸಗಿ ಬಸ್ಸುಗಳನ್ನ ಹೊಂದಿರುವಂಥ ಮಾಲೀಕರು ಮತ್ತು ಚಾಲಕರಿಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವಿನ ಕೊರತೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರಿವಿದ್ದರೆ ಸಂತೋಷ, ಅರಿವಿಲ್ಲದಿದ್ದರೆ ತಾವೆಲ್ಲರೂ ಈ ವಿಡಿಯೋ ಮುಖಾಂತರ ಅರ್ಥ ಮಾಡ್ಕೋಬೇಕು ಮತ್ತು ಇನ್ನಷ್ಟು ಚಾಲಕರು ಮತ್ತು ಮಾಲೀಕರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಕೋವಿಡ್ ಸಂದರ್ಭದಲ್ಲಿ ನಾವು ಸಂಘಟನೆಗಳೆಲ್ಲ ಹೋರಾಟ ಮಾಡಿದಾಗ ಈ ಹಿಂದೆ ಇದ್ದ ಸರ್ಕಾರ ಕೆಲವೊಂದು ನೀತಿ ನಿಯಮಗಳನ್ನ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟಿತ್ತು. ಅದು ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಹಾಗಾಗಿ ಮುಖ್ಯವಾಗಿ ಟ್ಯಾಕ್ಸಿ ಚಾಲಕರು, ಗೂಡ್ಸ್ ವಾಹನ ಚಾಲಕರು, ಖಾಸಗಿ ಬಸ್ ಮಾಲೀಕರು ಮತ್ತು ಚಾಲಕರು, ಟೂರಿಸ್ಟ್ ವಾಹನ ಚಾಲಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಾವೆಲ್ಲ ಏನು ಕ್ವಾರ್ಟರ್ಲಿ ಟ್ಯಾಕ್ಸು, ಇಯರ್ಲಿ ಟ್ಯಾಕ್ಸನ್ನು ಕಟ್ತಿದ್ರಿ, ತಮಗೆಲ್ಲ ಗೊತ್ತೇ ಇದೆ. ಈ ಹಿಂದೆ ಈಗ ಸಪೋಸ್ ಜನವರಿ 1ರಿಂದ ಮಾರ್ಚ್ 31ರವರೆಗೂ ಒಂದು ಕ್ವಾರ್ಟರ್ಲಿ ಟ್ಯಾಕ್ಸನ್ನು ಕಟ್ಟಿರ್ತೀರ. ಮಾರ್ಚ್ 31ಕ್ಕೆ ತಮ್ಮ ಅವಧಿ ಮುಗಿದೋಗುತ್ತೆ. ಅದಾದ ನಂತರ ಗ್ರೇಸ್ ಪೀರಿಯಡ್ ಅಂತ ಇತ್ತು. 15 ದಿನಗಳ ಕಾಲ ಒಂದು ಗ್ರೇಸ್ ಪೀರಿಯಡ್ ಏನಿತ್ತು, ಅದನ್ನು ಕೋವಿಡ್ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಾಗ 30 ದಿನಗಳ ಕಾಲಕ್ಕೆ ಹೆಚ್ಚಿಸಿಕೊಟ್ಟಿದ್ರು. ಏನು, ಈ ಹಿಂದೆ ಇದ್ದಂಥ ಸರ್ಕಾರ 30 ದಿನಗಳಿಗೆ ನಮಗೆ ಬೇಡಿಕೆ ಬೇಕು ಅಂತ ಹೇಳಿದಾಗ 30 ದಿನಗಳವರೆಗೆ ನಮಗೆ ಹೆಚ್ಚಿಸಿತ್ತು. ಅದು ಈಗಲೂ ಕೂಡ ಹಾಗೆ ಮುಂದುವರೆದಿದೆ. ಭಾಳಷ್ಟು ಜನ ಚಾಲಕರಿಗೆ ಇದರ ಅರಿವಿಲ್ಲ. 15 ದಿನಗಳ ನಂತರ ಪೆನಾಲ್ಟಿ ಬರುತ್ತೆ ಅಂತೇಳಿ ಸಾಕಷ್ಟು ಜನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಚಾಲಕರು ಕೂಡ ಗೊತ್ತಿಲ್ಲ, ಪಾಪ ಅವರಿಗೆ ಆ ಮಾಹಿತಿನ ಕೊರತೆ ಇರೋದರಿಂದ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಂದಿರೋದು ಏನಂತಪ್ಪ ಅಂದರೆ, ಏನು ಗ್ರೇಸ್ ಪೀರಿಯಡು 15 ದಿನಗಳ ಕಾಲ ಇತ್ತು, ಅದು ಮುಂದುವರೆದು 30 ದಿನಗಳ ಕಾಲ ಇದೆ. ಈಗ ಜನವರಿ 1ರಿಂದ ಮಾರ್ಚ್ 31ರವರೆಗೂ ನಿಮ್ಮ ಟ್ಯಾಕ್ಸ್ ಅವಧಿ ಮುಗಿದೋಗಿದ್ದರೆ ನಿಮಗೆ ಏಪ್ರಿಲ್ 1ರಿಂದ ಏಪ್ರಿಲ್ 30ನೇ ತಾರೀಕುವರೆಗೂ ಸಮಯಾವಕಾಶ ಇರುತ್ತೆ. ಅಂದರೆ ಮುಂಚೆ 15 ದಿವಸ ಇತ್ತು. ಏಪ್ರಿಲ್ 1ರಿಂದ 15ವರೆಗೂ ನಿಮಗೆ ಟ್ಯಾಕ್ಸನ್ನ ಕಟ್ಟೋದಕ್ಕೆ ಗ್ರೇಸ್ ಪೀರಿಯಡ್ ಕೊಟ್ಟಿದ್ರು. ಅದಾದ ನಂತರ ಪೆನಾಲ್ಟಿ ಬೀಳ್ತಿತ್ತು. ಆ ಪೆನಾಲ್ಟಿಯನ್ನು ಈಗ 1 ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಏಪ್ರಿಲ್ 1ರಿಂದ 30ನೇ ತಾರೀಕುವರೆಗೂ, ಏಪ್ರಿಲ್ 30ನೇ ತಾರೀಕು ಕೊನೆಗೊಳ್ಳೋವರೆಗೂ ನಿಮಗೆ ಯಾವುದೇ ರೀತಿಯಾದಂಥ ಪೆನಾಲ್ಟಿ ಹಾಕೋದಿಲ್ಲ. ಹಾಗಾಗಿ ತೆರಿಗೆ ಕಟ್ಟೋಕೆ ಮುಂಚೆ ತಾವೆಲ್ಲರೂ ಎಚ್ಚೆತ್ಕೊಳ್ಳಿ. ತಮ್ಮ ಗ್ರೇಸ್ ಪೀರಿಯಡು ಏನು 15 ದಿವಸ ಇತ್ತು, ಅದು ಮುಂದುವರೆದು 30 ದಿನಗಳ ಕಾಲ ಸರ್ಕಾರ ನೀಡಿತ್ತು. ಅಂದರೆ 29/4/2021ರಿಂದ ಜಾರಿಗೆ ಬಂದಿದೆ. ಇದು ಸಾಕಷ್ಟು ಜನ ಚಾಲಕರಿಗೆ ಗೊತ್ತಿಲ್ಲ. ಹಾಗಾಗಿ ಕೆಲವೊಂದು ಜಾಗದಲ್ಲಿ ಸಾಕಷ್ಟು ಜನ ಚಾಲಕರು ಹಣ ಕಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವಿಡಿಯೋ ನೋಡುವ ಮುಖಾಂತರ ತಾವೆಲ್ಲೂ ಕಳ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಮಾಹಿತಿನ ಕೂಡ ತಾವೆಲ್ಲರೂ ಸಾಕಷ್ಟು ಜನ ಚಾಲಕರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಇದು ಬಂದು ಕ್ವಾರ್ಟರ್ಲಿ ಟ್ಯಾಕ್ಸ್ ಕಟ್ಟೋಂಥವ್ರಿಗಾಗಲಿ, ವಾರ್ಷಿಕ ಟ್ಯಾಕ್ಸ್ ಕಟ್ಟೋರಂತಾಗಲಿ, 6 ತಿಂಗಳ ಟ್ಯಾಕ್ಸ್ ಕಟ್ಟೋಂಥವ್ರಿಗೆ ಯಾವುದೇ ಸಮಯದಲ್ಲಿ ನಿಮ್ಮ ಟ್ಯಾಕ್ಸ್ ಎಕ್ಸ್ಪೈರಿ ಆದ ದಿನದಿಂದ 1 ತಿಂಗಳ ಕಾಲಾವಕಾಶ ಇರುತ್ತೆ. 1 ತಿಂಗಳ ಒಳಗಡೆ ನೀವು ಟ್ಯಾಕ್ಸ್ ಕಟ್ಕೋಬೋದು. 1 ತಿಂಗಳ ಆದ ನಂತರ ನೀವು ಕಟ್ಟಿದಾಗ ಪೆನಾಲ್ಟಿ ಬರುತ್ತೆ ಹೊರತು ಗ್ರೇಸ್ ಪೀರಿಯಡ್ ಅನ್ನೋದು 15 ದಿವಸ ಇದ್ದಿದ್ದು 30 ದಿವಸ ಆಗಿದೆ. ಇದು ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರಿಗೆ ಗೊತ್ತಿಲ್ಲ. ಹಾಗಾಗಿ ಸಾಕಷ್ಟು ಜನ ಚಾಲಕರು ಹಣ ಕಳ್ಕೊಂಡಿದ್ದಾರೆ. ನಾನು ಪ್ರತಿಯೊಂದು ಬಾರಿನೂ ನಿಮ್ಗೆ ಹೇಳ್ತಾ ಬಂದಿದ್ದೆ, ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರಿಗೆ ಅನುಕೂಲ ಆಗುವಂಥ ವೀಡಿಯೋಗಳನ್ನೇ ನಾನು ಮಾಡೋದು. ಅವ್ರಿಗೆ ಉಪಯೋಗ ಆಗುವಂಥ ವೀಡಿಯೋಗಳನ್ನ ನಾನು ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಎಲ್ಲೋ ದುಡಿದು ಸಂಪಾದನೆ ಮಾಡೋ ಹಣನ
ಅನಾವಶ್ಯಕವಾಗಿ ಕಳ್ಕೊಳ್ಳೋದು ಬೇಡ ಅಂತೇಳಿ ನಾನು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಪ್ರೋತ್ಸಾಹಿಸಿ, ಬೆಂಬಲಿಸಿ. ಸಾರಥಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಿತರ ಚಾಲಕರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.